Note application of derivatives, the first concept. Application of derivatives, first concept. It is the first concept of application of derivatives. Fine. Note the first concept, that is 6.1 rate measure ಅಂತ ಹೇಳ್ತಾರೆ. We call it by the name rate measure. Okay. So ಇಲ್ಲಿ ಏನಾಗ್ತದೆ ಡಿಫರೆನ್ಷಿಯೇಷನ್ ಯೂಸ್ ಆಗ್ತದೆ. ಅಂದ್ರೆ ಹೆಂಗ ರೇಟ್ ಮೆಜರ್ ಬಂದ್ರೆ ಏರಿಯಾ ಆಫ್ ಸರ್ಕಲ್ ಹೆಂಗ್ ಬದಲಾಗ್ಲಿಕತ್ತದ, ವ್ಯಾಲ್ಯೂಮ್ ಆಫ್ ದ ಕ್ಯೂಬ್ ಹೆಂಗ್ ಬದಲಾಗ್ಲಿಕತ್ತದ, ಓಕೆ ಏರಿಯಾ ಪ್ಯಾರಲೋಗ್ರಾಮ್ ಹೆಂಗ್ ಚೇಂಜ್ ಆಗ್ಲಿಕತ್ತದ. ಸೊ ಡಿಫರೆನ್ಷಿಯೇಷನ್ ಈಸ್ ನಥಿಂಗ್ ಬಟ್ ಹಿಯರ್ ಚೇಂಜ್ ಅಂತ. ಸೊ ಇಟ್ ವಿಲ್ ಆಕ್ಟ್ ಆಸ್ ಅ ಚೇಂಜ್, ರೈಟ್. ಸೊ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಒಳಗ ರೇಟ್ ಮೆಜರ್. ಸೊ ಇಲ್ಲಿ 5 ಮಾರ್ಕಿನ ಒಂದು ಪ್ರಶ್ನೆ ಬರ್ತದೆ. ಈ ಸಲ 6 ಮಾರ್ಕಿನ ಒಂದು ಸೇರಿಸಿದಾನೆ, ಅದನ್ನ ನೋಡ್ಬೇಕು ಎಲ್ಲಿಂದ ಬರ್ತದೆ ಅಂತ ಹೇಳಿ. ಬಟ್ 5 ಮಾರ್ಕಿನ ಒಂದು ಪ್ರಶ್ನೆ ಅಂದ್ರೂ ಈ ಕಾನ್ಸೆಪ್ಟ್ ಇಂದ ಬರ್ತದೆ, 6.1 ಇಂದ ಬರ್ತದೆ. ಓಕೆ. ಸೊ ಪ್ರಶ್ನೆಗಳದಾವ ಇಲ್ಲಿ, ವ್ಯಾಲ್ಯೂಮ್ ಆಫ್ ಕ್ಯೂಬ್ ಬದಲಾಗೋದು ಬರ್ಬೋದು, ಹೌದಾ. ಮುಂದೆ ಒಟ್ ಏರಿಯಾ ಮತ್ತು ವ್ಯಾಲ್ಯೂಮ್ ಬದಲಾಗೋ ಎಲ್ಲಾನು ಬರ್ಬೋದು, ಪೆರಿಮೀಟರ್ ಬದಲಾಗೋದು ಬರ್ಬೋದು. ಬಟ್ ಚೇಂಜ್ ಆಗ್ತಿರ್ತದೆ. ಚೇಂಜ್ ಆಗೋದಿತ್ತಂದ್ರೆ ದಟ್ ಈಸ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ರೈಟ್. ಈಗ ಏರಿಯಾ ಆಫ್ ಸರ್ಕಲ್ ಅದ ಎ, ಇಟ್ ಈಸ್ ಚೇಂಜಿಂಗ್. ಯಾವುದೇ ಏರಿಯಾನ ಚೇಂಜ್ ಆಗಲಿ, ಏನ ಚೇಂಜ್ ಆಗಲಿ, ಹೆಂಗೆ ಚೇಂಜ್ ಆಗ್ತಾವು ವಿತ್ ರೆಸ್ಪೆಕ್ಟ್ ಟು ಟೈಮ್ ಬದಲಾಗ್ತಾವು, ಹೌದಾ. ತಿಳ್ಲಿಕ್ಕತ್ತದ ಇಲ್ಲ, ರೈಟ್. ಏರಿಯಾ ಇರಲಿ ಏನೇ ಇರಲಿ ಏನಾಗ್ತಾವು ವಿತ್ ರೆಸ್ಪೆಕ್ಟ್ ಟು ಟೈಮ್ ಬದಲಾಗ್ತಾ ಹೋಗ್ತಾವು. ವ್ಯಾಲ್ಯೂಮ್ ಇದ್ರೂ ಕೂಡ ವಿತ್ ರೆಸ್ಪೆಕ್ಟ್ ಟು ಟೈಮ್ ಬದಲಾಗ್ತಿರ್ತೈತಿ, ರೈಟ್. ಸೊ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ರೈಟ್. ಎಸ್, ಇದ್ರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ತೆಳಗೆ ಡಿ ಟಿ ಬಂತು ಅಂದ್ರೆ, ಓಕೆ, ಏರಿಯಾ ಹೇಳಿದೆ ನಾನು. ಚೇಂಜಿಂಗ್ ಏರಿಯಾ ಅಂದ್ರೆ ಏನಾಗ್ತದೆ, ಡಿ ಎ ಬೈ ಡಿ ಟಿ. ಓಕೆ, ರೈಟ್. ಸೊ ಒಂದೊಂದು ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣ, ನಿಮ್ಗೆ ತಿಳಿತಾ ಹೋಗ್ತದ. ದಿಸ್ ಇಸ್ ಫಸ್ಟ್ ಕ್ವಶನ್. S equal to 4t³ minus 2t square plus 3t plus 7. Find velocity and acceleration at t equal to 2 seconds. ಲಕ್ಷ ಕೊಡಿ. ಇದಕ್ಕೆ ನಿಮಗೆ ಇಲ್ಲಿ ಬರಬೇಕಾದ್ರೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಮಾಡಬೇಕಾದ್ರೆ ಒಂದಿಷ್ಟು ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. 10th 9th ಏರಿಯಾ ಆಫ್ ಸರ್ಕಲ್, ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್, ಏರಿಯಾ ಆಫ್ ಸರ್ಕಲ್, ವ್ಯಾಲ್ಯೂಮ್ ಆಫ್ ಕ್ಯೂಬ್, ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ್, ಓಕೆ, ದೆನ್ ವೆಲಾಸಿಟಿ, ಎಕ್ಸಲರೇಷನ್, ಇವೆಲ್ಲ ಗೊತ್ತಿರಬೇಕು. ಅಂದ್ರೆ ನಿಮ್ಗೆ ತಿಳಿತಾವೆ. ಓಕೆ. ಸೊ ನೋಡಿ, ಎಸ್ ಅಂದ್ರೆ ಡಿಸ್ಟೆನ್ಸ್ ಅಂತ. ಓಕೆ, 9th ಅಥವಾ ಫಸ್ಟ್ ಇಯರ್ ಫಿಸಿಕ್ಸ್ ಬಂದಿರ್ತದೆ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ ಮೆಜರ್ಡ್ ಬೈ ಎಸ್, ಅಥವಾ ಡಿಸ್ಪ್ಲೇಸ್ಮೆಂಟ್ ಇಸ್ ಮೆಜರ್ಡ್ ಬೈ ಎಸ್. ಸೊ ಚೇಂಜ್ ಇನ್ ಡಿಸ್ಟೆನ್ಸ್, ಓಕೆ, ಎಸ್ ಅನ್ನ ಬದಲು ಮಾಡಿದ್ವಿ ಅಂದ್ರೆ ವಿ ಗೆಟ್ ವೆಲಾಸಿಟಿ. ಚೇಂಜ್ ಇನ್ ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ ವೆಲಾಸಿಟಿ, ಹೌದಲ್ಲ. ವೆಲಾಸಿಟಿ ಅಂದ್ರೆ ಹೆಂಗೆ ಹಿಡಿತೀರಿ, ವಾಟ್ ಈಸ್ ದ ವೆಲಾಸಿಟಿ, ವಾಟ್ ಈಸ್ ದ ಸ್ಪೀಡ್. ಇಲ್ಲಿಂದ ನೀವು ಬಾಗಲಕೋಟೆಗೆ ಹೋದ್ರಿ, ವಿದ್ಯಾಗಿರಿಯಿಂದ ಬಾಗಲಕೋಟೆಗೆ 10 ಕಿಲೋಮೀಟರ್ ಹೋದ್ರಿ, ಎಷ್ಟು ನಿಮಿಷದಾಗ ಹೋದ್ರಿ, 1 ಅವರ್ದಾಗ ಹೋದ್ರಿ ಅನ್ಕೋರಿ. ಸೈಕಲ್ ಹೊಟ್ಟಿದ್ರಿ ನೀವು, 1 ಅವರ್ದಾಗ ಹೋದ್ರಿ. ವೆಲಾಸಿಟಿ ಏನ್ ಮಾಡ್ತೀರಿ, 10/1 ಮಾಡ್ತೀರಿ. ದಟ್ ಈಸ್ ಚೇಂಜ್ ಇನ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ಹೌದು ಇಲ್ಲೋ. ಸೊ ಅದ ಇಲ್ಲಿ ಚೇಂಜ್ ಇನ್ ಡಿಸ್ಟೆನ್ಸ್ ಬೈ ಟೈಮ್ ಅಂದ್ರೆ ds ಬೈ dt. ds ಅಂದ್ರೆ ಚೇಂಜ್ ಇನ್ ಡಿಸ್ಟೆನ್ಸ್, t ಅಂದ್ರೆ ಚೇಂಜ್ ಇನ್ ಟೈಮ್. ಟೈಮ್ ಚೇಂಜ್ ಆಗೋದೇ ಇಲ್ಲ. 3:30 ಬಿಟ್ಟರೆ 4:30 ಹೋಗಿರ್ತೀರಿ, ಚೇಂಜ್ ಇನ್ ಟೈಮ್. ಚೇಂಜ್ ಇನ್ ಡಿಸ್ಟೆನ್ಸ್, ಇಲ್ಲಿ 0 ಕಿಲೋಮೀಟರ್ ಇದೆ, ವಿದ್ಯಾಗಿರಿಗೆ ಹೋದ್ರೆ ಸಾರಿ ಬಾಗಲಕೋಟೆಗೆ ಹೋದ್ರೆ 10 ಕಿಲೋಮೀಟರ್ ಕವರ್ ಆದ. ಫೈನ್. ಸೊ ಚೇಂಜ್ ಇನ್ ಡಿಸ್ಟೆನ್ಸ್ ಬೈ ಚೇಂಜ್ ಇನ್ ಟೈಮ್ ಈಸ್ ವೆಲಾಸಿಟಿ ಕಂಡುಹಿಡಿತೀವಿ. ಆ ವೆಲಾಸಿಟಿಯನ್ನು ಚೇಂಜ್ ಮಾಡಿದ್ವಿ ಅಂದ್ರೆ ವಿ ಗೆಟ್ ಎಕ್ಸಲರೇಷನ್. ವಾಟ್ ಈಸ್ ಎಕ್ಸಲರೇಷನ್, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ಕಾಲ್ಡ್ ಎಕ್ಸಲರೇಷನ್, ಹೌದಾ. ಸೊ ಎಕ್ಸಲರೇಷನ್ ಅಂದ್ರೆ ಏನು, ವೆಲಾಸಿಟಿಯಲ್ಲಿ ಆದ ಬದಲಾವಣೆ, ವೇಗದಲ್ಲಾದ ಬದಲಾವಣೆ, ವೇಗೋತ್ಕರ್ಷ ಕನ್ನಡದ. ಓಕೆ. ಸೊ ಹಂಗ change in distance we will get velocity, change in velocity we get acceleration. So ಅದರ ಪ್ರಕಾರ ಮಾಡೋದು solution. So s is equal to another 4t³ minus 2t square plus 3t plus 7. So I want velocity, so velocity will be ds by dt, change in distance with respect to time, velocity. So that is equal to velocity in the velocity equal to ds by dt. 4 as it is in t³ budu differentiation 3t square minus 2 as it is in t square differentiation 2t plus 3t to 3 7 to 0. 4 into 3t square is 12t square. 2 into 2t 4t plus
but they are given at t equal to 2 seconds. At t equal to 2 seconds. So ಅದನ್ನು ds by dt at t equal to 2, t2 ತುಂಬಿ 12 into 4 ಆತು minus 4 into 2 ಆತು plus 3 ಗೊತ್ತಾದಿಲ್ಲ t ಅಂದ್ರೆ 2 ತುಂಬಿ t square 4 4 into 2 3 48 minus 8 plus 3 that is 43i. Velocity ಎಷ್ಟಾಯ್ತು ನಮ್ದು 43i. Fine. Next ಏನು ಕೇಳಿದಾರ acceleration ಕೇಳಿದಾರ. acceleration ಅಂದ್ರೆ ವೆಲಾಸಿಟಿ ಬಂದಂತ ಈಕ್ವೇಷನ್ ಅನ್ನ ಡಿಫರೆನ್ಶಿಯೇಟ್ ಮಾಡಬೇಕು. ಈಗ ಇದನ್ನ ಮಾಡಿ ಏನು ಬಂತ ಫೈನಲ್ ಬಂದದನ್ನ ಮಾಡಬಾರ್ದು. ಯಾವಾಗಲೂ ಡಿಫರೆನ್ಶಿಯೇಷನ್ ಈಕ್ವೇಷನ್ ಮಾಡಬೇಕು. ಇದನ್ನ ಮಾಡಿದ್ರೆ 0 ಆಗಿಬಿಡ್ತೈತಿ. ಹೌದಾ? ಯಾಕಂದ್ರೆ ಕಾನ್ಸ್ಟೆಂಟ್ ಬಂದಿರ್ತದ ಅಲ್ಲಿ. ಸೊ ಈ ಈಕ್ವೇಷನ್ ಅನ್ನು ಡಿಫರೆನ್ಶಿಯೇಟ್ ಮಾಡಬೇಕು. ದಟ್ ಈಸ್ acceleration equal to d square s by dt square. Double differentiation ಏನಾಯ್ತು ನೋಡ್ರಿ. 12t square differentiation is 24t minus 4t to 4. Okay, so 24t minus 4 if d square s by dt square at t equal to 2, 24 into 2 minus 4 that is equal to 48 minus 4 44. So this is what acceleration, this is velocity. Understood? So concept clear ಆಗಿ ಇಟ್ಕೋಬೇಕು, ಕ್ಲಿಯರ್ ಆಗಿ ಪರ್ಫೆಕ್ಟ್ ಮಾಡಬೇಕು. ಟೇಕ್ ಇಟ್ ಔಟ್. ಸೊ ಇದರದ ಯೂನಿಟ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇದು ನಾವು ಇದನ್ನ ಬರೆದಿಲ್ಲ, ಅದನ್ನಷ್ಟು ಬರೀಬೇಕು. SI ಯೂನಿಟ್ಸ್ ಬರೀರಿ. ವೆಲಾಸಿಟಿ ಏನಾಗ ಹೇಳ್ತೀವಿ ಮೀಟರ್ ಪರ್ ಸೆಕೆಂಡ್ ಒಳಗೆ ಹೇಳ್ತೀವಿ. ಬಟ್ ಅವರು ಮೀಟರ್ ಕೊಟ್ಟಾರೋ ಕಿಲೋಮೀಟರ್ ಕೊಟ್ಟಾರೋ ಗೊತ್ತಿಲ್ಲ ನಮಗೆ. ಸೊ ಬೆಟರ್ ವಿ ವಿಲ್ ಟೇಕ್ ಯೂನಿಟ್ ಪರ್ ಸೆಕೆಂಡ್. ಯೂನಿಟ್ ಪರ್ ಸೆಕೆಂಡ್ ಒನ್ ಹಾಕೋದು, ಕಿಲೋಮೀಟರ್ ಪರ್ ಅವರ್ ಅಂತ ಬರ್ತದ. ಈ ರೀತಿ ಇದು ಯೂನಿಟ್ ಪರ್ ಸೆಕೆಂಡ್ ಸ್ಕ್ವೇರ್. Yes, note down fast. Find the rate of change of area of circle with respect to its radius when two questions are a r equal to 3 cm, b r equal to 4 cm. ಏನು ಕಂಡುಹಿಡಿಯಬೇಕು ನಾವು? ಚೇಂಜ್ ಆಫ್ ಏರಿಯಾ ಆಫ್ ದ ಸರ್ಕಲ್. ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಗೊತ್ತಿರಬೇಕು. ಅದರ ಚೇಂಜ್ ಅಂದ್ರೆ ಡಿ ಅಂದಾಗ ಡಿ ಎ ಬೈ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಏನಂದಾರ ರೇಡಿಯಸ್ ಅಂತ ವಿತ್ ರೆಸ್ಪೆಕ್ಟ್ ಟು ಟೈಮ್. ಟೈಮ್ ಅಂದ WRT ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ಲ ಒಂದು ನಿಮಿಷ. ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್. WRT ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್. r ಕಂಡುಹಿಡಿಯಬೇಕು. ಡಿ ಎ ಬೈ ಡಿ ಆರ್ ಕಂಡುಹಿಡಿಯಬೇಕು. ಸೊಲ್ಯೂಷನ್ ಏನು ಕೊಟ್ಟಾರ? given a is equal to pi r square. given ಅಲ್ಲ, we know that area of circle a is equal to pi r square. change with respect to r dA by dr ನ ಕಂಡುಹಿಡಿಯಬೇಕು. ಏನಾಗ್ತದೆ dA by dr ನೋಡ್ರಿ. pi is a constant as it is, r to 2r. ಓಕೆ, ನಿಮಗೊಂದು ಗಾಬರಿಗೋಸ್ಕರ r ಕಾನ್ಸ್ಟೆಂಟ್ ಅನ್ನು ನೋಡ್ತೀವಿ. ನೋ, ಇಟ್ ಇಸ್ ನಾಟ್ ಅ ಕಾನ್ಸ್ಟೆಂಟ್. ತಿಳಿತಾ? ಇಲ್ಲಿ ಅದು ಕಾನ್ಸ್ಟೆಂಟ್ ಅಲ್ಲ, ಯಾಕಂದ್ರೆ ರೇಡಿಯಸ್ ಬದಲಾಗ್ತದ. r ಅಂದ್ರೆ ರೇಡಿಯಸ್, ಇಟ್ ಇಸ್ ಚೇಂಜಿಂಗ್. 2 pi r. ಓಕೆ, ಏನಾಯ್ತು? 2 pi r. dA by dr equal to 2 pi r ಆಯ್ತು. ಸೊ ಎರಡು ಕೊಟ್ಟಾರ, r equal to 3 cm. ಒಂದೇ dA by dr at r equal to 3. 2 pi into 3 6 pi. ಏನಿದು? ಚೇಂಜ್ ಇನ್ ಏರಿಯಾ ಅಂದ್ರೆ 6 pi ಯೂನಿಟ್ ಪರ್ ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲ, ಯೂನಿಟ್ ಏರಿಯಾ ಇದ್ರಾಗ ಸೆಂಟಿಮೀಟರ್ ಸ್ಕ್ವೇರ್, ಯೂನಿಟ್ ಸ್ಕ್ವೇರ್. ಸೆಂಟಿಮೀಟರ್ ಕೊಟ್ಟಾರ ಅಂತಂದ್ರು, ಸೆಂಟಿಮೀಟರ್ ಕೊಟ್ಟಾರ, ನೋ ಪ್ರಾಬ್ಲಮ್. 6 pi ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಲಿಸನ್. ಸೊ dA by dr r equal to 3 ಆಯ್ತು. 2 pi ಬಂದಿರ್ತದ, r 3 ತುಂಬ್ರಿ 2 pi into 3 6 pi ಸೆಂಟಿಮೀಟರ್ ಸ್ಕ್ವೇರ್. ಚೇಂಜ್ ಇನ್ ಏರಿಯಾ ಆಫ್ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಇರೋದ್ರಿಂದ ರೇಡಿಯಸ್ ಸೆಂಟಿಮೀಟರ್ ಆಗಿರುತ್ತೆ ಪರ್ ಸೆಂಟಿಮೀಟರ್. 8 pi ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಂಟಿಮೀಟರ್. ಓಕೆ, ಕ್ಯಾನ್ಸಲ್ ಮಾಡಬಾರ್ದು ಮಾತ್ರ. ಚೇಂಜ್ ಆಗ್ತದೆ ಯೂನಿಟ್. ಅಂದ್ರೆ 8 pi ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಂಟಿಮೀಟರ್ ಚೇಂಜ್ ಆಗುವುದಿಲ್ಲ. 6 per centimeter 6 pi ಸೆಂಟಿಮೀಟರ್ ಚೇಂಜ್ ಆಗ್ತದೆ, per centimeter 8 pi ಸೆಂಟಿಮೀಟರ್ ಸ್ಕ್ವೇರ್ ಚೇಂಜ್ ಆಗುತ್ತೆ. So this is change of the area of circle with respect to time. Okay, shall we go to the next question? Okay, listen, this is also one of the important question. Either type similar question that you do as homework.
The volume of a cube is increasing at the rate of 8 centimeter cube per second. ಏನು ಕೊಟ್ಟಿದ್ದಾರೆ? Volume of the cube is increasing. Question ಓದ್ತಾನೆ ಏನು ಕೊಟ್ಟಾರ ಬರ್ತಾ ಹೋಗ್ಬೇಕು. ಲಕ್ಷ ಕೊಡ್ರಿ. As you are reading the question, write what is given. ಹೆಂಗ್ ಕೊಟ್ಟಾರ ನೋಡಿ, the volume of a cube ಅಂದ್ರೆ V is increasing. Increasing ಅಂದ್ರೆ change ಆಗ್ಲಿಕತ್ತದ. dV at the rate ಅಂತ ಬಂತ ತಿಳ್ಕೊರಿ. dt divided by dt ಅಂದ್ರೆ rate. The volume of a cube is increasing at the rate of 8 centimeter cube per second. ಅಂದ್ರೆ ಏನಾಯ್ತು, given dV by dt 8 ಆಯ್ತು, 8 centimeter cube per second. How fast is the surface area increasing? How fast is the surface area increasing? Surface area ಅಂದ್ರೆ s ಇಲ್ಲಿ ಬರೀ ನೀವು ಮೊದಲು. Let V, S and X are volume, surface area and length of cube. Okay, so a cube ಹೇಗಿರ್ತದೆ ಗೊತ್ತದ ನಿಮಗೆ. This is a cube. Okay, cube ಒಳಗೆ ಟೋಟಲ್ ಏನೇನು ತುಂಬಬಹುದಾ, that is our volume. ಸರ್ಫೇಸ್ ಏರಿಯಾ ಅಂದ್ರೆ ಮ್ಯಾಕ್ ಕಾಣಿಸೋದು ಸರ್ಫೇಸ್ ಏರಿಯಾ. ನೀವು ಕಂಪಾಸ್ ಬಾಕ್ಸ್ ತಗೊಂಡಿರ್ತೀವಿ ಕೋರಿ, ಅದ್ರ ಒಳಗಿನ ಪ್ಲೇಸ್ ಎಲ್ಲ ವ್ಯಾಲ್ಯೂಮ್, ಕಂಪಾಸ್ ಹೊರಗಿನ ಪ್ಲೇಸ್ ಏನದಲ್ಲ, ಓಕೆ, ದಟ್ ಈಸ್ ಸರ್ಫೇಸ್ ಏರಿಯಾ. ಅದ್ರ ಯಾವುದೋ ಒಂದು ಸೈಡ್ ಲೆಂತ್ x, ನಾವು ಕಂಪಾಸ್ ಒಳಗೆ ಬರಲ್ಲ, ಕ್ಯೂಬ್ ಇರೋದ್ರಿಂದ ಒಂದ್ ಸೈಡ್ ಲೆಂತ್ x ಅದು ಸೇಮ್ ಇರ್ತದೆ ಕ್ಯೂಬ್ ಒಳಗ. ಕಂಪಾಸ್ ಕ್ಯೂಬ್ ಒಳಗ ಅದು ಸೇಮ್ ಇರೋದಿಲ್ಲ, ರೈಟ್? ಓಕೆ, ಪ್ರತಿ ಸೈಡ್ ಸೇಮ್ ಇರ್ತದೆ, ಎಲ್ ಬಿ ಎಚ್ ಮೂರು ಸೇಮ್ ಇರ್ತಾವು. ಸೊ ಇದು ಸರ್ಫೇಸ್ ಏರಿಯಾ ಹೊರಗೆ ಇರ್ತದ, ಟೋಟಲ್ ಒಳಗೆ ಏನಿರ್ತದೆ ವ್ಯಾಲ್ಯೂಮ್ ಇರ್ತದೆ. How fast is the surface area increasing? How fast ಅಂದ್ರೆ ಕ್ವೆಶ್ಚನ್ ದೇ ಹ್ಯಾವ್ ಆಸ್ಕ್ಡ್, ಕ್ವೆಶ್ಚನ್ ಮಾರ್ಕ್. ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್ ಅಂದ್ರೆ ಚೇಂಜ್, ಸರ್ಫೇಸ್ ಏರಿಯಾ ಚೇಂಜ್ ಆಗ್ಲಿಕತ್ತದ ವಿತ್ ರೆಸ್ಪೆಕ್ಟ್ ಟು ಟೈಮ್, ಎಷ್ಟು ಕ್ವೆಶ್ಚನ್ ಮಾರ್ಕ್. ಫೈನ್. when the length of an edge is 12 cm ಅಂದ್ರೆ x 12 ಕೊಟ್ಟ ಬಗ್ಗೆ ಗೊತ್ತು ನೋಡಿ. ಹಂಗಾಗ ನಾವು ಏನು ಕಂಡುಹಿಡಿಬೇಕು, ds by dt ಕಂಡುಹಿಡಿಬೇಕು. ಸೊ ds by dt ಕಂಡುಹಿಡಿಬೇಕಂದ್ರೆ ಕ್ಯೂಬ್ ದ ಸರ್ಫೇಸ್ ಏರಿಯಾ ಫಾರ್ಮುಲಾ ಬರಬೇಕು ನಿಮಗೆ. ವಾಟ್ ಈಸ್ ದ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್? 6a² ಅಂದ್ರೆ ಸೈಡ್ ಸ್ಕ್ವೇರ್ ಅಂತವು 6 ಫೇಸ್ ಇರ್ತಾವ. 6a² ಯಾಕೆ ಬರ್ತದ? ಕ್ಯೂಬಿಗೆ 6 ಫೇಸಸ್ ಇರ್ತಾವ. 6 ಫೇಸ್ ಹೆಂಗಿರ್ತಾವು? ಪ್ರತಿಯೊಂದು ಸ್ಕ್ವೇರ್ ಆಗಿರ್ತಾವ. ಏರಿಯಾ ಆಫ್ ಸ್ಕ್ವೇರ್ ಏನು? a². ಇಂಥವು ಎಷ್ಟು ಅದಾವು? 6 ಫೇಸ್ ಅದಾವು. ಸೊ ಈಗ ಟೋಟಲ್ ಏರಿಯಾ ಆಫ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಇಸ್ 6a². ಓಕೆ, so surface area of cube, that is s is equal to 6a², but a ಕೊಡಂಗಿಲ್ಲ, we have taken side as x, 6x². Fine, right? So change in this ds by dt ಏನಾಯ್ತು ನೋಡ್ರಿ, 6x² is nothing but 12x. How fast is the surface area increasing ಅಂತ? So 12x ಬಂತಂದ್ರೆ we can easily put it as 12x ಅಂದ್ರೆ 12 into 2 24 ಆಗುತ್ತೆ. ಬಟ್ we have to ವ್ಯಾಲ್ಯೂಮ್ ದೊಂದು ಮಾಡ್ಕೋಬೇಕು. ಲಿಸನ್, ವ್ಯಾಲ್ಯೂಮ್ ದೊಂದು ಮಾಡ್ಕೋಬೇಕಾಗಿತ್ತು, ವ್ಯಾಲ್ಯೂಮ್ ಮಾಡಿಲ್ಲ ನಾವು. ಅದಕ್ಕಿಂತ ಮೊದಲೇ ಈಗ ಬರೀತು ನೋಡ್ರಿ, ವ್ಯಾಲ್ಯೂಮ್ ಆಫ್ ಕ್ಯೂಬ್ ಫಾರ್ಮುಲಾ v = x³. ವ್ಯಾಲ್ಯೂಮ್ ಆಫ್ ಕ್ಯೂಬ್ ಫಾರ್ಮುಲಾ ಏನು? v = x³ ಅಥವಾ ಸೈಡ್ ಕ್ಯೂಬ್ ಅಥವಾ a³. ಸೊ ಚೇಂಜ್ ಇನ್ ವ್ಯಾಲ್ಯೂಮ್ dv by dt ಎಷ್ಟಾಯ್ತು? x³ 3x², ಮತ್ತೆ x ಡಿಫರೆನ್ಷಿಯೇಷನ್ ಮಾಡಬೇಕು, dx by dt. 3x² dx by dt. ಸೊ ಈಗ ನೋಡ್ರಿ, s ಮಾಡಿದಾಗ 6x² ಮಾಡಿದಾಗ 12x, ಮತ್ತೆ x ವಾಪಸ್ ಮಾಡಬೇಕಲ್ಲ, dx by dt, ರೈಟ್? ಸೊ ಈ dx by dt ಅಂತ ಕಂಡುಹಿಡಿ ಸಂಬಂಧ ಮಾಡ್ಲಿಕ್ಕೆ ನಾನು. ಸೊ ಅವಾಗ dv by dt ಅಂತ ಕೊಟ್ಟಿರ್ತಾರ, ಅದನ್ನ ತುಂಬ್ಕೋತಾನ. 8 by 3x² is equal to dx by dt, ರೈಟ್? ಓಕೆ, ಅದರ ತಂದು ಇದರ ತುಂಬಬೇಕು. ಸ್ಟೆಪ್ಸ್ ಹೆಂಗ್ ಬರೀಬೇಕು ನೋಡಿ, ಸ್ವಲ್ಪ ಇದಾತಿಗೆ. ಫಸ್ಟ್ ಹಿಂಗ್ ಬರೀರಿ, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್. ಅದಾದ್ಮೇಲೆ ಕಟ್ ಕ್ಯೂ ಮೂವ್. ಓಕೆ, ರೈಟ್? ಸೊ ಈ ತುಂಬ್ರಿ ಅಂತ ನೋಡೋದ ds by dt = 12x. ಸೊ ds by dt at x = 12. 12 into x is also 12. 12 into dx by dt 8 divided by 3x². 3x² ಅಂದ್ರೆ 3 12², right? e12 both. ಹೌದಾ?
what is remaining? 8 by 3. 8 by 3 ಎಷ್ಟು? 8 by 3 centimeter square. Change in surface area. Yes. So note it down. 8 by 3 centimeter square per second. ಯಾಕೆ ಹೇಳ್ರಿ? With respect to time. With respect to time ಇದ್ರೆ second, with respect to radius ಇದ್ರೆ centimeter. Note it down.